ಸೊ ನಮಸ್ತೆ, ನನ್ನ ಹೆಸರು ಗಣೇಶ್ ಅಂತೇಳಿ ಡಾಕ್ಟರ್ KCS ಅಕಾಡೆಮಿಯಲ್ಲಿ ನಾನು ಮ್ಯಾಥ್ಸ್ ತಗೋತೀನಿ. ನನ್ನ ಜೊತೆ ನನ್ನ ಸ್ಟೂಡೆಂಟ್ ಇದ್ದಾಳೆ ಪಿ ಕುಸುಮ ಅಂತೇಳಿ. ಶಿ ಈಸ್ ಸ್ಟಡಿಂಗ್ 10th ಸ್ಟ್ಯಾಂಡರ್ಡ್. ಸೊ ನಿಮಗೆ ಸ್ಟೇಟ್ ಸಿಲೆಬಸ್ಸಲ್ಲಿ ನಮ್ಮ ಇದು ಕನ್ಫರ್ಮ್ 2 ಮಾರ್ಕ್ ಕನ್ಫರ್ಮ್ ಮಾರ್ಕ್ಸು. ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಮೇ ಬಿ 1 ಮಾರ್ಕರ್ ಕೇಳ್ತಾನೆ. ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಆರ್ ಮಿಡ್ ಪಾಯಿಂಟ್ ಕನ್ಫರ್ಮ್ 2 ಮಾರ್ಕರಲ್ಲಿ ಬಂದ್ಬಿಡುತ್ತೆ. ಓಕೆ, ಸೊ ಇವಾಗ ಏನು ಮಾಡೋಣ, ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ನಾನು 3 ಫಾರ್ಮುಲಾಸ್ ಕೊಡ್ತೀನಿ, ಒಂದು 2-3 ಸತಿ ರಿಪೀಟ್ ಮಾಡಿಸ್ತೀನಿ, ಅದನ್ನೇ ಹೇಳಿ. ಓಕೆ, ಎಲ್ಲರೂ ಹೇಳಬೇಕು. So distance from the origin is x square plus y square. The distance from the origin is under root x square plus y square. The distance from the distance of 2 point is x2 minus x1 whole square plus y2 minus y1 whole square. Okay, next distance from p of x comma y, midpoint formula, x1 plus x2 by 2 comma y1 plus y2 by 2. ಇಷ್ಟು 3 ಫಾರ್ಮುಲಾಸ್ ಗೊತ್ತಿರಬೇಕು. ಓಕೆ, ಸೊ ಇಯರ್ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಹೇಳಿ, ರಿಪೀಟ್ ಮಾಡಿ ಎಲ್ಲರೂ. ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಇಸ್ d is equal to square root of x square plus y square. d is equal to x2 minus x1 whole square plus y2 minus y1 whole square. Correct? So midpoint formula x1 plus x2 by 2 y1 plus y2 by 2. ನೀವು 1-2-3 ಟೈಮ್ಸ್ ರಿವಿಷನ್ ಮಾಡ್ಕೋಬೇಕು, ಫಾರ್ಮುಲಾಸ್ ಬರೆದಿಟ್ಕೋಬೇಕು, ಈಸಿ ಆಗುತ್ತೆ. ಇನ್ನೊಂದು ರಿಪೀಟ್ ಮಾಡ್ತೀನಿ. ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಇಸ್ ಅಂಡರ್ ರೂಟ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಡಿಸ್ಟೆನ್ಸ್ ಫ್ರಮ್ ದ ಡಿಸ್ಟೆನ್ಸ್ ಆಫ್ 2 ಪಾಯಿಂಟ್ ಇಸ್ x2 minus x1 whole square plus y2 minus y1 whole square. p of x comma y is equal to x1 plus x2 by 2 y1 plus y2 by 2. This is the midpoint formula. Okay, ಈಗ ಒಂದೊಂದೇ ಮಾಡ್ಕೊಂಡು ಹೋಗೋಣ. ಫಸ್ಟ್ ಕ್ವಶನ್, ಫಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಟ್ರೈ ಮಾಡೋಣ. ಸೊ ಏನು ಕೊಟ್ಟಿದ್ದಾನೆ, ಪಾಯಿಂಟು 2, 2 minus 2. ಸೊ ದ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು, ಓಕೆ, ಸೊ ಏನು ಮಾಡ್ಬೋದು ಇಲ್ಲಿ, ಸೊ ದ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಓಕೆ, ಎಕ್ಸ್ ವ್ಯಾಲ್ಯೂ ಏನಿದೆ 2 ಇದೆ, 2 ಸ್ಕ್ವೇರ್ ಅಂದರೆ ಡೈರೆಕ್ಟ್ 2 ಸ್ಕ್ವೇರ್ ಬರೀತೀರಾ, ಬರ್ಕೊಳ್ಳಿ. 2 ಸ್ಕ್ವೇರ್ ಇಸ್ 4 minus 2 ಸ್ಕ್ವೇರ್ ನೆಗೆಟಿವ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ, ಪ್ಲಸ್ 4. ಸೊ 4 plus 4 is ರೂಟ್ 8. ಬೇಕು ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲಾಂದ್ರೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ. 8ನ ಏನು ಬರ್ಕೋಬೋದು, 2 1s 2 4s, 4ನ ಹೆಂಗೆ ಬರ್ಕೋಬೋದು, 2 2s. ಸೊ ಇಟ್ ರಿಮೀನ್ಸ್ 2 root 2 is the answer. 2 root 2 units ಆರ್ 2 root 2 ಅಂತ ಬರೀರಿ, 1 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ ಬಂದೋಗುತ್ತೆ. ಇದನ್ನು ಡೈರೆಕ್ಟಾಗಿ ಫಾರ್ಮುಲಾದಲ್ಲೂ ಕೇಳ್ತಾನೆ ಒಂದ್ಸತಿ. ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಏನು ಮಾಡ್ಬೋದು ಅಂತ, ಅಂಡರ್ ರೂಟ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್, ಇಲ್ಲ ಇದು ಡೈರೆಕ್ಟಾಗಿ ಸಮ್ಸು ಕೇಳ್ಬೋದು. ಅರ್ಥ ಆಯ್ತಲ್ವಾ? ಇನ್ನೊಂದು ಸಮ್ ಮಾಡೋಣ. ಓಕೆ, ನೀವು ನೋಡಿ, ಅಂಡರ್ ಸೆಕೆಂಡ್ ಕ್ವಶನ್ 2, 0 ಇದೆ, 2, 0 ಇದೆ. ಸೊ ವಾಟ್ ಯು ಕ್ಯಾನ್ ಡೂ, ಸೊ ಏನು ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನು ಫಾರ್ಮುಲಾ ಅದು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಅಂಡರ್ ರೂಟ್ 2 ಸ್ಕ್ವೇರ್ ಅಂದರೆ 4, 0 ಸ್ಕ್ವೇರ್ ಅಂದರೆ 0, ಅಂಡರ್ ರೂಟ್ 4 plus 0 ಅಂದರೆ 4, ಅಂಡರ್ ರೂಟ್ ಆಫ್ 4 ಅಂದರೆ 2 ಯೂನಿಟ್ಸ್. 2 ಯೂನಿಟ್ಸ್ ಇಷ್ಟು ಬರೆದು ಸಾಕು. ಈಸಿ ಇದೆ ಅಲ್ವಾ, ಮಾಡ್ಬೋದಲ್ವಾ? ಏನು ಸಹ ಮಾಡ್ತೀನಿ ಇನ್ನೇ. ಗುಡ್, ಟ್ರೈ ಮಾಡಿದ್ದು. 3, -4, ಇಲ್ಲ ಒಂದು ನಿಮಿಷ, ಕೈ ಟಚ್ ಆಗಬಾರ್ದು. 3, -4. ಸೊ ಡಿಸ್ಟೆನ್ಸ್ ಫಾರ್ಮ್ ಬರ್ಕೊಳ್ಳಿ. d is equal to ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. x ಸ್ಕ್ವೇರ್ ಅಂದರೆ ಏನಾಯಿತು, ಅಂಡರ್ ರೂಟ್ d is equal to d is equal to ಹಾಕೊಳ್ಳಿ, is equal to d is equal to 9 plus 16. ನೆಗೆಟಿವ್ ಇದ್ರೂ ನೆಗೆಟಿವ್ ಕೌಂಟ್ ಆಗಲ್ಲಮ್ಮ. ಅಂಡರ್ ರೂಟ್ 25, 9 plus 16 ಅಂದರೆ 25. ಸ್ಕ್ವೇರ್ ರೂಟ್ ಆಫ್ 25 ಅಂದರೆ 5 ಯೂನಿಟ್ಸ್. ವೆರಿ ಗುಡ್, ಸೂಪರ್. ಇಸ್ ಈಕ್ವಲ್ ಟು 5 ಯೂನಿಟ್ಸ್. ಸೂಪರ್. ಇನ್ನು ಬಾಕಿದ್ದು ನೀವು ಮಾಡಿ ಹೇಳಿ, ಎಲ್ಲರೂ ಮಾಡಿ ಹೇಳಿ ಬೇಗ. ನೆಕ್ಸ್ಟ್ ಕ್ವಶನ್ -2, -4 ಮಾಡಿ ಎಲ್ಲರೂ ಬೇಗ. 1 minute ಟೈಮ್ ಕೊಡ್ತೀನಿ, ಸಾಲ್ವ್ ಮಾಡಿ ಹೇಳಬೇಕು. ಒಂದು ನಿಮಿಷ ಟೈಮ್ ಕೊಡ್ತೀನಿ, ಸಾಲ್ವ್ ಮಾಡಿ ಹೇಳಿ ಬೇಗ. ಕ್ವಶನ್ ನಂಬರ್ 6, ಕ್ವಶನ್ ನಂಬರ್ 6, ಕ್ವಶನ್ ನಂಬರ್ 3, ಕ್ವಶನ್ ನಂಬರ್ 7 ಮಾಡಿ ಹೇಳಿ ಬೇಗ. 1 ನಿಮಿಷಕ್ಕೆ 3 ಕ್ವಶನ್ಸ್ ಆಗುತ್ತೆ. ಈಸಿಯಾಗಿ ಕಲಿಬೋದು ನೋಡಿ. 1 ಮಾರ್ಕ್ಸ್ ಕಲ್ತಾಯ್ತು ಆಲ್ರೆಡಿ, ಕನ್ಫರ್ಮ್ 1 ಮಾರ್ಕರ್ ಬಂದೇ ಬರುತ್ತೆ. ಇವಾಗ ಸಾಲ್ವ್ ಮಾಡ್ತಿದ್ದೀರಲ್ವಾ? ಏನು ಬಂದು ಆನ್ಸರು? ರೂಟ್ 20. ಕರೆಕ್ಟ್, ಗುಡ್. ರೂಟ್ 20 ಇನ್ನೂ ಬೇಕಾದ್ರೆ ಮುಂದಕ್ಕೆ ಹೋಗ್ಬೋದು. 4 × 5 ಆಗುತ್ತೆ, 2 √5. ಕ್ಲಿಯರಾ?
ನೆಕ್ಸ್ಟ್ ಕ್ವಶನ್ 3 5 ಇದೆ, ಏನು ಬರೀತೀರಾ? 3 and 5. ಟೈಮ್ ರನ್ನಿಂಗ್ ಆಗ್ತದೆ, ಬೇಗ ನೀವು ಆನ್ಸರ್ ಮಾಡಬೇಕು. ಅದಿರೋ ಕ್ವಶನ್ಸ್ ನೋಡ್ಕೊಂಡು ಆನ್ಸರ್ ಮಾಡ್ತಾ ಹೋಗಿ. ತ್ರೀ 5 ಇದೆ, 3 9 ಇದೆ, 6 4 ಇದೆ, a, -a ಇದೆ. ಅಷ್ಟು ಆನ್ಸರ್ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಚೆಕ್ ಮಾಡ್ತೀವಿ ನಾವು. ಓಕೆ, ಥ್ಯಾಂಕ್ ಯು. ನಾವು ವಿಲ್ ಡೂ ದ ಸೆಕೆಂಡ್ ಟೈಪ್. ಮುಗಿತಲ್ವ ಇದು? ಓಕೆ, ಈಗ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಓಕೆ, ಈಗ ಏನು ಕಲ್ತ್ವಿ? ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಕಲ್ತು ಅಲ್ವಾ? ಈಗ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಕಲಿಯೋಣ. ಏನು ಫಾರ್ಮುಲಾ? ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. ನೀವು ಬೇಕಾದ್ರೆ x1 minus x2 whole square ಅಂತಾನು ಬರಿಬೋದು, y1 minus y2 whole square ಅಂತಾನು ಬರಿಬೋದು. So here, what is that point you have? 2, -2. Next, -2, 4. ಇಲ್ಲಿ ಏನು ಮಾಡ್ತೀರಾ? ಫಸ್ಟ್ x1 and x2 ನ ಡಿವೈಡ್ ಮಾಡ್ಕೊಳ್ಳಿ. ಸೊ ಏನು ಮಾಡ್ತೀನಿ ಇವಾಗ ನಾನು? So this is x1, this is y1, this is x2, y2. Formula apply ಮಾಡಿ. D is equal to square root of x2 minus x1 whole square minus 2 whole square. 4 minus of minus is plus 2 whole square. So what do you get the answer? Square root of -2 minus 4 minus 2 is -4, -4 square is 16. Okay, plus 4 plus 2 is 6 square is 36. Correct? So 36 plus 6 ಅಂದರೆ 42 ಅಂದರೆ 52 ಅಂತ ಬರೀರಿ. ಇಲ್ಲ ಇನ್ನೂ ಸ್ವಲ್ಪ ರೆಡ್ಯೂಸ್ ಮಾಡೋಣ ಅಂತಂದರೆ 52ನ ಏನು ಮಾಡ್ಕೋತೀರಾ? ಪ್ರೈಮ್ ನಂಬರಿಂದ ಡಿವೈಡ್ ಮಾಡ್ತಾ ಹೋಗಿ. 2 × 26 2 × 13 ಏನಾಯಿತು? 2√13 ಅಂತ ಬರೀಬಹುದು. ತುಂಬ ಇಂಪಾರ್ಟೆಂಟು ಈ ಕಾನ್ಸೆಪ್ಟ್. ಇದು ಕನ್ಫರ್ಮ್ 2 ಮಾರ್ಕರ್ ಬಂದೇ ಬರುತ್ತೆ. ಓಕೆ, ಇನ್ನೊಂದು ಮಾಡೋಣ, ಇನ್ನೊಂದು ಎಕ್ಸ್ಪ್ಲೋರ್ ಮಾಡ್ತೀನಿ ನೋಡಿ. ಡಿ ಈಸ್ ಈಕ್ವಲ್ ಟು x2 minus x1 whole square plus y2 minus y1 whole square. This is a formula. Distance between 2 points. Next, x1 minus ಇದನ್ನ ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ. 2, -2, x1, y1, x2, y2. This is x1, this is x2, this is y1, this is y2. ಸೊ ಫಾರ್ಮುಲಾದಲ್ಲಿ x2 minus x1, x2 ಅಂದರೆ -2, x1 ಅಂದರೆ ಪ್ಲಸ್ ಏನಾಗುತ್ತೆ? +2 ಇದೆ, ಬರಿಬೇಕಾದ್ರೆ ಮೈನಸ್. ಸೆಕೆಂಡ್ ಟರ್ಮ್ ಬರಿಬೇಕಾದ್ರೆ ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡಿ, ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡಿ, ಸೆಕೆಂಡ್ ಟರ್ಮ್ ಮಾತ್ರ. ನೆಕ್ಸ್ಟ್ y2 ಅಂದರೆ 4 ಮೈನಸ್ ನೋಡಿ, -2 ಇದೆ, ಬರಿಬೇಕಾದ್ರೆ ಪ್ಲಸ್. -2 ಎರಡು ನೆಗೆಟಿವ್ ಇದ್ರೆ ಆ್ಯಡ್ ಮಾಡಬೇಕು. 2 + 2 is 4. ನೆಗೆಟಿವ್ಸ್ ನಾವು ಕೌಂಟ್ ಮಾಡೋದಿಲ್ಲ ಬಿಕಾಸ್ ಆಫ್ ಸ್ಕ್ವಯರ್. 4 square is 16. ಇಲ್ಲಿ ಮಿಸ್ಟೇಕ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ನನ್ನ ಫ್ರೆಂಡ್ಸು ಅಂದರೆ ಯಾರು ಮ್ಯಾಥ್ಸ್ ಬರಲ್ಲ ಅವರೆಲ್ಲರೂ ಏನು ಮಾಡ್ತಾರೆ, ಇಲ್ಲಿ ರಾಂಗ್ ಮಾಡೋ ಚಾನ್ಸಸ್ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ, ಈ ಪಾಯಿಂಟಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. 4 + 2 is 6 square is 36. 36 + 16 ಮಾಡಿದ್ರೆ 52 ಬರುತ್ತೆ. ಸೊ 52ನ ನೀವು ಪ್ರೈಮ್ ನಂಬರ್ ಹತ್ರ ಡಿವೈಡ್ ಮಾಡ್ತು ಅಂದರೆ 2√13 ಯೂನಿಟ್ಸ್ ಆಗುತ್ತೆ. ಕ್ಲಿಯರಾ? ಅರ್ಥ ಆಯ್ತಲ್ವಾ? ಇನ್ನೊಂದು ಸಮ ಮಾಡೋಣ. ಎಸ್, ಗುಡ್. ಟ್ರೈ ಮಾಡಿ. ಸೆಕೆಂಡ್ ಒನ್ 2, 5 ಆ್ಯಂಡ್ 6, 9. ಸೂಪರ್. x1 y1 ಯಾವುದು? x1 ವೆರಿ ಗುಡ್. ಬರ್ಕೊಳ್ಳಿಲ್ಲ ನೀವು ನೀಟಾಗಿ ಬರ್ಕೊಳ್ಳಿ. x1 ಅಂದರೆ ಯಾವುದು, x2 ಅಂದರೆ ಯಾವುದು ಬರ್ಕೊಳ್ಳಿ ಡೀಟೇಲ್ ಆಗಿ. ಸೂಪರ್. x1 ಅಂದರೆ ಏನಮ್ಮ? 2. x2 ಅಂದರೆ 6, y1 ಅಂದರೆ 5, y2 ಅಂದರೆ 9. ವೆರಿ ಗುಡ್. ಫಾರ್ಮುಲಾ ಹಾಕು. ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole square. ವೆರಿ ಗುಡ್. ಪ್ಲಸ್ y2 minus y1 whole square. ಸೊ ಈಗ ಅಪ್ಲೈ ಮಾಡಿ. ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 6 minus 2 whole square. ಗುಡ್. ಪ್ಲಸ್ 9 minus 5 whole square. ಸೊ 6 minus 2 ಅಂದರೆ ಎಷ್ಟು ಬರುತ್ತೆ? 4 ಸ್ಕ್ವೇರ್ ಅಂದ್ರೇನು? 16. ವೆರಿ ಗುಡ್. 16. 9 minus 5 ಅಂದರೆ 4 ಸ್ಕ್ವೇರ್ is 16. 16 + 16 32. ಈಗ 32 ಆ ಕಡೆ ಬರ್ಕೊಳ್ಳಿ. ವೆರಿ ಗುಡ್. ಪ್ರೈಮ್ ನಂಬರಿಂದ ಡಿವಿಷನ್ ಮಾಡ್ಕೊಂಡು ಹೋಗಿ. 32 2 16. ನೆಕ್ಸ್ಟ್ 2 8 2 4 2 2. ವೆರಿ ಗುಡ್. ಕಾಮೆಂಟ್ ಮಾಡ್ತಾ ಹೋಗಿ. ಎಷ್ಟು ಜೋಡಿ ಇದೆ ನೋಡಿ? ಒಂದು ನಿಮಿಷ ನಮ್ಮ. ಎಷ್ಟು ಜೋಡಿ ಇದೆ? 2 1s ಇದೊಂದು ಜೋಡಿ, ಇದೊಂದು ಜೋಡಿ ಇದೆ. 2 ಜೋಡಿ ಹೊರಡೆ ತೆಗೆ. 2 2s 4. 4√2 is the answer. ಅರ್ಥ ಆಯ್ತಲ್ವ ಹೆಂಗೆ ಅಂತ? ಅರ್ಥ ಆಯ್ತಾ ಅದು? ಸೊ 4√2 ಯೂನಿಟ್ಸ್ ಬರೀರಿ. 4√2 ಯೂನಿಟ್ಸ್. ಅರ್ಥ ಆಗಿದೆ ಎಲ್ಲರಿಗೂ ನಿಮಗೆ?
ಸೊ ನೆಕ್ಸ್ಟ್ ಕ್ವಶನ್ ನೀವೇ ಮಾಡ್ತೀರಾ. ಥರ್ಡ್ ಕ್ವಶನ್ ನೀವೇ ಮಾಡಿ. 2, 3, 4, 1 ಏನು x1 ಅಂದ್ರೆ ಯಾವುದು? x1 is 2, y1 sorry x1 is 2, x2 4, y1 y2 what is the distance formula? x2 minus x1 whole square plus y2 minus y1 whole square. ನೀವು ಬೇಕಾದ್ರೆ x1 minus x2 whole square plus y1 minus y2 whole square ಅಂತಾನೂ ಬರೀಬಹುದು. ಓಕೆ, ನೀವೇನು ಕಲ್ತ್ಕೋಬೇಕು ಇಲ್ಲಿ? ಡಿಸ್ಟೆನ್ಸ್ ಕೆನಾಟ್ ಬಿ ನೆಗೆಟಿವ್. ಮೇಜರ್ ಡಿಸ್ಟೆನ್ಸ್ ಕೆನಾಟ್ ಬಿ ನೆಗೆಟಿವ್. ನೆಗೆಟಿವ್ ಬರೋಕ್ಕೆ ಚಾನ್ಸೇ ಇಲ್ಲ. ಡಿಸ್ಟೆನ್ಸು ನೆಗೆಟಿವ್ ಬಂದ್ರೂ ಯು ಕ್ಯಾನ್ ಕನ್ವರ್ಟ್ ಟು ಪಾಸಿಟಿವ್. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ನಿಮಗೆ ಪಿ ಯು ಸಿಗೆ ಮತ್ತು ಸಿ ಇ ಟಿಗೆಲ್ಲ ಬೇಕಾಗುತ್ತೆ ಕಾನ್ಸೆಪ್ಟ್ ಕೆಲವು. ಓಕೆ, ನೆಕ್ಸ್ಟು ಇವಾಗ ಇದಿಷ್ಟು ನಮ್ಮ ಬಾಕಿದೆಲ್ಲ ಹೋಮ್ವರ್ಕ್ ಮಾಡ್ಕೊಳ್ಳಿ. ಇನ್ನೊಂದು ಮಿಡ್ ಪಾಯಿಂಟ್ ಫಾರ್ಮುಲಾ ಮುಗಿಸ್ಬಿಡೋಣ ಇವಾಗ. ಓಕೆ, ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು ಹೇಳ್ಕೊಟ್ಟೆ? ರಿಪೀಟ್ ಮಾಡ್ತೀರಾ ಬೇಗ? ಪಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು x1 plus x2 by 2, y1 plus y2 by 2. ನೆನ್ಪಿಟ್ಕೊಳ್ಳಿ, ಈಸಿ. ನೆನ್ಪಿಟ್ಕೊಳ್ಳೋದು ಏನು ಕಷ್ಟ ಇಲ್ಲ ಅಲ್ಲಿ. ನೋಡಿ ಹೆಂಗೆ ಬರ್ಕೊಳ್ಳೋದು ಅಂತ ಶಾರ್ಟ್ಕಟ್ ಹೇಳ್ಕೊಡ್ತೀನಿ ನೋಡಿ. ಎಕ್ಸ್ ಅಂತ ಬರ್ಕೊಳ್ಳಿ ಬೈ 2, y ಪ್ಲಸ್ y ಬರ್ಕೊಳ್ಳಿ 2, 1 2 1 2 ಹಾಕಿ ಮುಗೀತು ಫಾರ್ಮುಲಾ. ಈಸಿಯಾಗಿ ನೆನ್ಪಿಟ್ಕೋಬೋದು. ಬಾಯ್ ಹೊಡಿಬೇಡಿ. ಏನು ಬರೀತೀರಿ? ಎಕ್ಸ್ ಪ್ಲಸ್ ಎಕ್ಸ್ ಬರೀರಿ, ಬೈ 2 ಬರೀರಿ, y ಪ್ಲಸ್ y ಬರೀರಿ, ಬೈ 2 ಬರೀರಿ, 1 2 ಹಾಕಿ 1 2 ಹಾಕಿ. ಅರ್ಥ ಆಯ್ತಲ್ವಾ ಶಾರ್ಟ್ಕಟ್ಟು? ಓಕೆ, ಇವಾಗ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಫಸ್ಟ್ ಒನ್ 2, -2 2, -2 ಆ್ಯಂಡ್ 2, -2 -2, 4 ಇದೆ ಪಾಯಿಂಟು. ಫಸ್ಟ್ ಕ್ವಶನ್ ತಗೋತಿದ್ದೀನಿ. ಇದರಲ್ಲಿ x1 ಹೇಳಮ್ಮ ಯಾವುದು? 2. x1 is 2. ವೆರಿ ಗುಡ್. ವಾಟ್ ಈಸ್ x2? -2. -2. ವೆರಿ ಗುಡ್. ವಾಟ್ ಈಸ್ y1? -2. ವಾಟ್ ಈಸ್ y2? 4. ಸೊ ಇವಾಗ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಪಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು x1 plus x2 ಏನಾಗುತ್ತೆ? 2 - 2 by 2. ವಾಟ್ ಇಸ್ y1? -2 plus 4 by 2. ಏನು ಬರುತ್ತೆ? 2 - 2 ವಿಲ್ ಬಿ 0. 0 by anything is 0. ಮಿಸ್ಟೇಕ್ ಆಗಬಾರ್ದಿಲ್ಲಿ. ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇದೆ. ಏನಾಗಬೇಕು? ಸಬ್ಟ್ರಾಕ್ಷನ್ ಮಾಡಬೇಕು. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ನಾನು ಕೆಲವು ವಿಡಿಯೋಸಲ್ಲಿ ಹಾಕಿರ್ತೀನಿ ಆಲ್ರೆಡಿ. 2 ಪ್ಲಸ್ ಇದ್ರೆ ಅಡಿಷನ್ ಮಾಡಬೇಕು, 2 ಮೈನಸ್ ಇದ್ರೆ ಅಡಿಷನ್ ಮಾಡಬೇಕು, ಬಟ್ ಮೈನಸ್ ಸಿಂಬಲ್ ಹಾಕಬೇಕು. 1 ಪ್ಲಸ್ 1 ಮೈನಸ್ ಇದ್ದು 1 ಮೈನಸ್ 1 ಪ್ಲಸ್ ಇದ್ರೆ ಸಬ್ಟ್ರಾಕ್ಷನ್ ಮಾಡಿ ಬಿಗ್ಗರ್ ನಂಬರ್ ಹಾಕಬೇಕು. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಏನು ಹೇಳ್ತೀನಿ? 2 ಪ್ಲಸ್ ಇದ್ರೆ ಅಡಿಷನ್ ಮಾಡಿ ಪ್ಲಸ್ ಸಿಂಬಲ್ಲು, 2 ಮೈನಸ್ ಇದ್ರೆ ಅಡಿಷನ್ ಮಾಡಿ ಮೈನಸ್ ಸಿಂಬಲ್ಲು, 1 ಪ್ಲಸ್ 1 ಮೈನಸ್ ಇದ್ರೆ ಸಬ್ಟ್ರಾಕ್ಷನ್ ಮಾಡಿ ಬಿಗ್ಗರ್ ನಂಬರ್ ಸಿಂಬಲ್ ಹಾಕಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ನೋಡಿ -2 + 4 ಇದೆ. ಯಾವ್ದು ಬಿಗ್ಗರು? 4. 4 ಅಲ್ಲಿ 2 ಹೋದ್ರೆ 2 ಆಗುತ್ತೆ. 2 ಡಿವೈಡೆಡ್ ಬೈ 2. 2 ಡಿವೈಡ್ ಬೈ 2 ಅಂದ್ರೆ 0,1 ಇಸ್ ದ ಆನ್ಸರ್. ಅರ್ಥ ಆಯ್ತಾ? ಈಸಿ ಇದೆ ಅಲ್ವಾ? ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಈಸಿ ಇದೆ ಅಲ್ವಾ? ಏನು ಮಾಡಿದ್ವಿ ನಾವು ಇವಾಗ? ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡಿದೀವಿ. ಇನ್ನೊಂದ್ಸ ಮಾಡೋಣ. ಕ್ಲಿಯರ್ ಮಾಡಲ ಬೋರ್ಡು? ಎಸ್, ಟ್ರೈ ಮಾಡಿ. ಸೆಕೆಂಡ್ ಕ್ವಶನ್ 2, 5 6, 9 ಬಾಯ್ ಬಿಡ್ಬೇಕು. ವಾಟ್ ಇಸ್ x1? 2. ವೆರಿ ಗುಡ್. ವಾಟ್ ಇಸ್ x1 is 2, x2 is 6, y1 y2 what is the formula? P of x comma y is equal to x1 x2 by 2 comma y1 plus y2 by 2. Okay, so x1 andre is equal to ಇಲ್ಲಿ is equal to so x1 andre 2 plus 6 by 2 comma 5 plus 9 by 2 ಏನು ಬಂತು? 2 plus 6 ಅಂದರೆ 8 by 2 ಅಂದರೆ ವೆರಿ ಗುಡ್. ನೆಕ್ಸ್ಟ್ 5 plus 9 ಅಂದರೆ 14 by 2 ವೆರಿ ಗುಡ್. ನೆಕ್ಸ್ಟ್ ಒಂದು ನಿಮಿಷ. 8 by 2 ಅಂದರೆ 2 1s 2 4s 2 1s 2 7s. What is the answer is 4,7 is the answer is equal to ಹಾಕೊಂಡೋಗಿ ಇಷ್ಟ ಮಿಡ್ ಪಾಯಿಂಟ್. ಈಸಿ ಇದೆ ಅಲ್ವಾ? ಮಾಡ್ತೀರಾ? ಸೊ ಇವತ್ತು ಏನು ಕಲ್ತ್ವಿ? ರೂಟ್ ಏನು ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ಮಿಡ್ ಪಾಯಿಂಟ್ ಫಾರ್ಮುಲಾ. ತುಂಬ ಹೋಮ್ವರ್ಕ್ ಕೊಟ್ಟಿದ್ದೀನಿ ನೋಡಿ. ಇಷ್ಟು ಕ್ವಶನ್ಸ್ ಹೋಮ್ವರ್ಕ್ ಎಲ್ಲ ಇರುತ್ತೆ. ಸೊ ಯು ಕ್ಯಾನ್ ಸಾಲ್ವ್ ಈಸಿಲಿ. ಅರ್ಥ ಆಯ್ತಲ್ವಾ? ಮಾಡ್ತೀರಲ್ವಾ? ಥ್ಯಾಂಕ್ ಯು. ನಮ್ಮದು ತುಂಬ ಎಲ್ಲ ಟಾಪಿಕ್ ಮೇಲೆ ಎಲ್ಲ ಪಾಸಿಂಗ್ ಪ್ಯಾಕೇಜ್ ಮೇಲೆ ವೀಡಿಯೋಸ್ ಹಾಕ್ತಾ ಇದ್ದೀವಿ. ಎಲ್ಲ ಟಾಪಿಕ್ ಮೇಲೆ ವೀಡಿಯೋಸ್ ಇರುತ್ತೆ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.